ಬೆಂಗಳೂರಿನಲ್ಲಿ ಪಬ್ಗಳಿಗೆ ರಾತ್ರಿ 1 ಗಂಟೆಯವರೆಗೂ ಕೂಡ ಅನುಮತಿ ಕೊಡುವ ಬಗ್ಗೆ ರಾಜ್ಯ ಸರ್ಕಾರ ಈಗ ಚಿಂತನೆ ನಡೆಸಿದೆ ಅಂತೆ. ಬೆಂಗಳೂರು ಇಂಟರ್ನ್ಯಾಷನಲ್ ಸಿಟಿ, ಬೆಂಗಳೂರನ್ನ ಲೈವ್ ಆಗಿ ಇಡಬೇಕು, ರಾತ್ರಿ 1 ಗಂಟೆವರೆಗೂ ಪಬ್ಗಳಿಗೆ ಅವಕಾಶ ಕೊಡುವ ಬಗ್ಗೆ ಗೃಹ ಸಚಿವರು, ಅಬಕಾರಿ ಸಚಿವರ ಜೊತೆಗೆ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಭ್ರಷ್ಟಾಚಾರ ವಿಚಾರದಲ್ಲಿ ಅಶ್ವಥ್ ನಾರಾಯಣ್, ಪ್ರಿಯಾಂಕಾ ಖರ್ಗೆ ನೋಡಿ ಒಂದಿಷ್ಟು ಜಟಾಪಟಿ ನಡೀತು. ಮದ್ರಸಾಗಳಲ್ಲಿ ಭಾರತ ವಿರುದ್ಧ ಪಾಠ ಕಲಿಸ್ತಾರೆ ಅಂತ ಯತ್ನಾಳ್ ಆರೋಪ ಮಾಡಿದ್ರು. ಅದು ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು. ಬೆಂಗಳೂರು ದಕ್ಷಿಣ ತಾಲೂಕಿನ ಚೂಡಹಳ್ಳಿ ಮತ್ತು ಸೋಮನಹಳ್ಳಿ ಹತ್ತಿರ ಮತ್ತು ಮಾಗಡಿ ತಾಲೂಕಿನ ನೆಲಮಂಗಲದ ಹತ್ತಿರ 2ನೇ ಏರ್ಪೋರ್ಟ್ಗೆ ಜಾಗ ಗುರುತಿಸುವ ಸರ್ಕಾರ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ನೇಮಕಕ್ಕೆ ಹಣ ತಗೋತಾ ಇದ್ದಾರೆ ನಿಮ್ಮ ಇಲಾಖೆದವರು. ಅವಾಗೇ ಉತ್ತರ ಕೊಟ್ಟಿದ್ರೆ ಮುಗ್ದೆ ಹೋಗ್ತಾ ಇತ್ತು. ಯಾರಪ್ಪ ಇಲ್ಲಿ ಈ ಪಬ್ಗಳ ವಿಚಾರದಲ್ಲಿ ಬರೋದಾದ್ರೆ 11:30ವರೆಗೂ ಪರ್ಮಿಷನ್ ಇದೆ. ಪೊಲೀಸರಲ್ಲಿ ಆರಾಮಾಗಿ ಅವರವರ ಅಡ್ಜಸ್ಟ್ಮೆಂಟ್ಗಳ ಮೇಲೆ 2 ಗಂಟೆವರೆಗೂ 3 ಗಂಟೆವರೆಗೂ, ಯಾಕೆ ಕೇಸ್ಗಳಾಯ್ತು ಹಾಗಿದ್ದಾಗ 2 ಗಂಟೆವರೆಗೂ ನಡೆಸ್ತಾ ಇದ್ರು ಅಂತೇಳಿ ಅಲ್ಲೆಲ್ಲ ನಡೀತಾ ಇರೋದು ಇಲ್ಲಿಗಲ್ ಆಗಿ. ಅದನ್ನೇ ಇವತ್ತು ಧ್ವನಿ ಎತ್ತಿದ್ದು. ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮೇಲೆ ನಡೆಸೋ ಬದಲಾಗಿ 1 ಗಂಟೆವರೆಗೂ ಪರ್ಮಿಷನ್ನೇ ಕೊಟ್ಬಿಡಿ ಅಂತ ಹೇಳಿ. ಇನ್ನು ಆ ಮದ್ರಸಾ ವಿಚಾರದಲ್ಲೆಲ್ಲ ಮಾತನಾಡ್ತಾ ಇದ್ರು. ಭಾರತದ ವಿರುದ್ಧ ಕಳಿಸೋದಿಲ್ಲ, ಅಲ್ಲಿ ಕಲಿಸಬೇಕಾಗಿರುವಂಥದ್ದು ಮಕ್ಕಳಿಗೆ ಕಲಿಸೋದಿಲ್ಲ ಅನ್ನುವಂಥದ್ದೇ ಆರೋಪ ಅಲ್ಲಿ. ಅದನ್ನ ಹೇಳಿಕೊಡಿ. ಅದ್ರ ಬಗ್ಗೆ ಯಾಕೆ ಸರ್ಕಾರ ಗಮನಿಸೋದಿಲ್ಲ? ಮಕ್ಕಳಿಗೆ ಒಳ್ಳೇದಾಗೋದು ಬೇಡವಾ? ಸುನೀತಾ ವಿಲಿಯಮ್ಸ್ ಅಭಿನಂದನೆ ಪೋಸ್ಟ್ ಅನ್ನ ಮೆಟ್ರೋ ಹಾಕಿತ್ತು. ಆದರೆ ನೆಟ್ಟಿಗರ ಮೆಚ್ಚುಗೆ ಬದಲಾಗಿ ಈಗ ಆಕ್ರೋಶಕ್ಕೆ ಗುರಿಯಾಗಿದೆ. ಕಾರಣ ಇಷ್ಟೇ, ಗಗನಯಾತ್ರಿಗಳು ಭೂಮಿಗೆ ಬಂದಿರೋದಕ್ಕೆ ಸ್ವಾಗತ, ನಿಮ್ಮ ಸಾಧನೆ ನಮ್ಮ ಹೆಮ್ಮೆ ಅಂತ ಮೆಟ್ರೋ ಪೋಸ್ಟ್ ಮಾಡಿತ್ತು. ಇದಕ್ಕೆ ನೆಟ್ಟಿಗರು ಹೇಳ್ತಾ ಇದ್ದಾರೆ, ಮೆಟ್ರೋ ದರ ಯಾವಾಗ ಭೂಮಿಗೆ ಬರುತ್ತೆ ಹೇಳಿ ಅಂತ. ಮತ್ತೊಬ್ರು, ನಿಮ್ಮ ಸಾಧನೆಗಳ ಬಗ್ಗೆ ನಾವು ಹೆಮ್ಮೆ ಪಡಬೇಕಲ್ವಾ, ನೀವು ಭಾವಿಸುವುದು ಆ ರೀತಿ ನೀವು ಭಾವಿಸಲ್ವಾ ಅಂತ ಕೇಳಿದ್ದಾರೆ. ಮೊದಲು ನಿಮ್ಮ ಅವ್ಯವಸ್ಥೆ ಸರಿಪಡಿಸ್ಕೊಳ್ಳಿ ಅಂತ ಬಳಕೆದಾರರು ಹರಿಹಾಯ್ದಿದ್ದಾರೆ. ಇನ್ನೊಬ್ರು, ಹಳದಿ ಗುಲಾಬಿ ಮಾರ್ಗದ ಕೆಲಸಗಳು ಬಿದ್ದು ಒದಾಡ್ತಾ ಇವೆ, ನಿಮ್ಮ ಕೆಲಸ ಮಾಡೋದು ಬಿಟ್ಟು ಇದಕ್ಕೆಲ್ಲ ಸಮಯ ಹಾಳು ಮಾಡಬೇಡಿ ಅಂತ ಉಚಿತ ಸಲಹೆನ ಕೊಟ್ಟಿದ್ದಾರೆ. ಡಿಸಿಎಂಗೂ ಟ್ಯಾಗ್ ಮಾಡಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಭಿನಂದನೆ ಪೋಸ್ಟ್ ಹಾಕಿದ್ರೇನೋ ಒಳ್ಳೆಯದು. ರೆವಿನ್ಯೂ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ಸೋರ್ಸ್ ಇದೆ ಅಲ್ರಿ, ಆ ರೆವಿನ್ಯೂ ಕ್ರಿಯೇಟ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ. ಅದನ್ನ ಯಾಕೆ ಮಾಡೋದಿಲ್ಲ ನೀವು? ಬರೀ ಜನರ ಮೇಲೆ ಹಾಕೋದು. ಅದಕ್ಕೆ ಅವಕಾಶ ಇದೆ ರೆವಿನ್ಯೂ ಕ್ರಿಯೇಟ್ ಮಾಡಕ್ಕೆ. ಅದನ್ನ ಸೋರ್ಸೇ ನೋಡೋದಿಲ್ಲ. ದರ ಏರಿಕೆ ಮಾಡು, ಜಡಿತಾ ಇರೋ ಜನ ಕಟ್ತಾ ಇರಲಿ. ಎಲ್ಲಿದೆ ನಿಮ್ಮ ರೆವಿನ್ಯೂ ಕ್ರಿಯೇಟ್ ಮಾಡೋ ಸೋರ್ಸು? ಎಷ್ಟಿದೆ ತೋರಿಸ್ಲಾ ನಿಮಗೆ? ಇನ್ನು ಛತ್ತೀಸ್ಗಢದಲ್ಲಿ ಮತ್ತೊಮ್ಮೆ ನೆತ್ತರುಧಾರೆ ಎರೆದಿದೆ. ಒಂದೇ ದಿನ 2 ಕಡೆಗಳು ನಡೆದಂತ ಎನ್ಕೌಂಟರ್ಲ್ಲಿ 30 ನಕ್ಸಲರು ಮೃತಪಟ್ಟಿದ್ದಾರೆ. ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಬಿಜಾಪುರದ ಕಂಕೇರ್ನಲ್ಲಿ ನಕ್ಸಲರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಂಭವ ಇದೆ. ಘಟನಾ ಸ್ಥಳದಲ್ಲಿ ಭಾರೀ ಪ್ರಮಾಣದ ಸ್ಫೋಟಕಗಳನ್ನು ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿವೆ. ಈ ಬಗ್ಗೆ ಕೇಂದ್ರ ಗೃಹ ಇಲಾಖೆಯ ಸಚಿವರಾದಂತಹ ಅಮಿತ್ ಶಾ ಅವರು ಮಾತನಾಡಿದ್ದಾರೆ. 2026 ಹೊತ್ತಿಗೆ ಭಾರತವನ್ನು ನಕ್ಸಲ್ ಮುಕ್ತ ಮಾಡೋಕೆ ಕೈಗೊಂಡ ಕಾರ್ಯಾಚರಣೆಯಲ್ಲಿ ಇದು ಅತಿ ದೊಡ್ಡ ವಿಜಯ ಅಂತ ಬಣ್ಣಿಸಿದ್ದಾರೆ. 2026 ಮಾರ್ಚ್ 31ಕ್ಕೆ ಭಾರತ ನಕ್ಸಲ್ ಮುಕ್ತ ಆಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅವರು. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಮತ್ತೊಮ್ಮೆ ಟಾಲಿವುಡ್ ಸ್ಟಾರ್ಸ್ಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಟ್ಟಿಂಗ್ ಅಪ್ಲಿಕೇಶನ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದ ಟಾಲಿವುಡ್ನ 25ಕ್ಕೂ ಹೆಚ್ಚು ಕಲಾವಿದರ ವಿರುದ್ಧ ಕೇಸನ್ನು ಹಾಕಿದ್ದಾರೆ. ಸಾಮಾಜಿಕ ಹೋರಾಟಗಾರ ಫಣೀಂದ್ರ ಶರ್ಮಾ ನೀಡಿದ ದೂರಿನ ಆಧಾರದ ಮೇಲೆ ಕೇಸ್ ಆಗಿದೆ. ನಟ ಪ್ರಕಾಶ್ ರೈ ಮಾತ್ರ ಹೌದು, ಆ ಜಾಹೀರಾತಿನಲ್ಲಿ ನಟಿಸಿದ್ದೆ, ಆದರೆ ಅದು ತಪ್ಪು ಅಂತ ಗೊತ್ತಾದ ಮೇಲೆ ಅದನ್ನ ಸ್ಟಾಪ್ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ನಟಿಸಬೇಕಾದ್ರೆ ಗೊತ್ತಾಗಿರ್ಲಿಲ್ವಂತೆ, ನಟಿಸಿದ ಮೇಲೆ ಗೊತ್ತಾಯ್ತಂತೆ. ಏನು ಕಾಮಿಡಿ ಮಾಡ್ತೀರಾ? ಎಲ್ಲಾ ವಿಷಯಗಳು ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗತ್ತೆ. ಅಲ್ಲಿ ಒತ್ತಕ್ಕೆ ಖಾತೆಗಳಲ್ಲೆಲ್ಲ ಹಾಕ್ತಿರ್ತೀರ ಪೋಸ್ಟ್ಗಳನ್ನ, ಇದು ಮಾತ್ರ ಗೊತ್ತಾಗಲ್ಲ. ಬರ್ಲಿ ವಿರೋಧ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಸಮಜಾಯಿಸಿ. ಏನ್ ಡ್ರಾಮಾ ಮಾಡ್ತೀರಿ? ಚೆನ್ನಾಗಿ ಅಲ್ಲೂ ಅಭಿನಯಿಸ್ತೀರಾ, ಇಲ್ಲೂ ಅಭಿನಯಿಸ್ತಾ ಇದ್ದೀರಾ. ಕಾಸು ಬರೋದಾದ್ರೆ ಯಾವ್ದಕ್ಕಾದ್ರೂ ಇಳಿತೀರಾ ನೀವು. ಕೆಲವ್ರು ಮಾತ್ರ ಆ ಡಿಗ್ನಿಫೈಡ್ ಅನ್ನ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಮಾಡಬೇಕು, ಇದಕ್ಕೆ ಮಾಡಬಾರ್ದು ಅಂತ ಹೇಳಿ. ನೀವು ಕಾಸು ಬಂದ್ರೆ ಎಲ್ಲದಕ್ಕೂ ಆ್ಯಡ್ ಕೊಡ್ತಿರಬೇಕಿದ್ರೆ. ಇನ್ನು ದೆಹಲಿ ಗಡಿಗಳಲ್ಲಿ ಸುದೀರ್ಘ ಕಾಲದಿಂದ ಪ್ರತಿಭಟನೆ ಮಾಡುತ್ತಿರುವ ಅನ್ನದಾತರ ಮೇಲೆ ಪಂಜಾಬ್ ಸರ್ಕಾರ ಗದಾಪ್ರಹಾರ ನಡೆಸಿದೆ. ಶಂಭು, ಕನೌರಿ ಗಡಿಗಳಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರನ್ನ ಬಲವಂತವಾಗಿ ಒಕ್ಕಲೆಬ್ಬಿಸಿದೆ. ಜೆಸಿಬಿಗಳ ಮೂಲಕ ರೈತರ ಶಿಬಿರಗಳನ್ನು ಪೊಲೀಸರು ನೆಲಸಮ ಮಾಡಿದ್ದಾರೆ. ಆಪ್ ಸರ್ಕಾರದ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಎಎಪಿ ಬಿಜೆಪಿಯ ಬಿ ಟೀಮ್ ಅಂತಿದ್ವು, ಈಗ ನೋಡಿ ಅದೇ ನಿಜ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಆದರೆ ಎಷ್ಟು ದಿನ ಅಂತ ಹೈವೇಗಳನ್ನ ಬಂದ್ ಮಾಡೋಕೆ ಸಾಧ್ಯ? ಇದರಿಂದ ಎಷ್ಟು ನಷ್ಟ ಗೊತ್ತಾ ಅಂತ ಪಂಜಾಬ್ ಸರ್ಕಾರ ಕೇಳಿದೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಈಗ ಗೊತ್ತಾಯ್ತಾ ಪಂಜಾಬ್ ಸರ್ಕಾರಕ್ಕೆ? ಹೈವೇಗಳನ್ನ ಬಂದ್ ಮಾಡ್ಬಿಟ್ರೆ ಹಿಂಗಾಗತ್ತೆ ಅಂತ ಹೇಳಿ. ದೆಹಲಿಯಲ್ಲಿ ರೈತರೆಲ್ಲ ಬಂದ್ ಕೂತಾಗ ಏನೇನೋ ಹೇಳ್ತಾ ಇದ್ರಿ ಅರವಿಂದ್ ಕೇಜ್ರಿವಾಲ್ ಅವರು. ಯಾಕೆ ಈಗ ಹೇಳಲಿಲ್ಲ ರೈತರು ಮಾಡ್ಲಿ ಬಿಡ್ರಿ ಪ್ರತಿಭಟನೆ ಅಂತ ಹೇಳಿ? ಹಕ್ಕು ಚೆನ್ನಾಗಿದೆ. ಅವತ್ತೆಲ್ಲ ಹಕ್ಕುಗಳ ಬಗ್ಗೆ ಮಾತನಾಡಿದ್ರು ಪ್ರತಿಭಟನೆ ಮಾಡಬೇಕಾದ್ರೆ. ಈಗ ಹೈವೇ ಎಷ್ಟು ದಿನ ಬಂದ್ ಮಾಡೋಕ್ಕಾಗತ್ತೆ? ನೋಡಿ ನೀವೆಂತ ಡ್ಯುವೆಲ್ ಸ್ಟೈಲ್, 2 ನಾಲಿಗೆ ಯಾಕು ಅಂತಂದ್ರೆ ಇದಕ್ಕೆ ನಿಮ್ದು ಇಂಥ ಕಚಡ ಬುದ್ಧಿಗಳಿಂದಾನೆ. ಇನ್ನೊಬ್ಬರು ಬಂದಾಗ ಮಾತ್ರ ಚೆನ್ನಾಗಿರುತ್ತೆ. ನಿಮ್ಮ ಮೇಲೆ ಬಂದ ತಕ್ಷಣ ಅದು ಹಂಗಲ್ಲ, ಇದು ಹಿಂಗೆ ಸಮಜಾಯಿಸಿ. ಏನು ಡ್ರಾಮಾ ಮಾಡ್ಕೊಂಡು ಓಡಾಡ್ತೀರಾ?
ಟಾರಿಫ್ ವಾರ್ ವಿಚಾರದಲ್ಲಿ ಟ್ರಂಪ್ ಈಗ ಒತ್ತಡ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಮೊದಲು ಅವರೆಲ್ಲ ಭಾರತ ಒಪ್ಪಿದೆ ಟ್ಯಾರಿಫ್ ವಾರಿಗೆ ಸುಂಕ ಕಡಿತಕ್ಕೆ ಅಂತೆಲ್ಲ ಹೇಳಿದ್ರು. ಆದರೆ ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟು ಕಡಿತ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತಿದ್ದಾರೆ. ಮತ್ತು ಇನ್ನೊಂದು ಕಡೆಗೆ ವೆಚ್ಚ ಕಡಿತದ ಭಾಗವಾಗಿ ಶಿಕ್ಷಣ ಇಲಾಖೆಯನ್ನೇ ಬಂದ್ ಮಾಡೋಕೆ ಟ್ರಂಪ್ ಮುಂದಾಗಿದ್ದಾರಂತೆ. ಬಟ್ ಅಲ್ಲಿ ಸಂಸತ್ನಲ್ಲಿ ಅನುಮೋದನೆ ಇಲ್ಲದೆ ಬಂದ್ ಮಾಡೋಕ್ಕಾಗಲ್ಲ ಅದನ್ನ. ಡಿಲಿಮಿಟೇಷನ್ ಗದ್ದಲಕ್ಕೆ ಇಂದಿನ ಸಂಸತ್ ಕಲಾಪ ಬಲಿಯಾಯಿತು. ಫೇರ್ ಡಿಲಿಮಿಟೇಷನ್ ಎಂಬ ಹ್ಯಾಶ್ಟ್ಯಾಗ್ ಹೊಂದಿರುವ ಟಿ ಶರ್ಟ್ ಅನ್ನು ಧರಿಸಿ ಡಿಎಂಕೆ ಸಂಸದ ಟಿ ಶಿವ ಸದನದಲ್ಲಿ ಕಾಣಿಸಿಕೊಂಡ್ರು. ತಮಿಳುನಾಡು ಫೈಟ್ ಮಾಡುತ್ತೆ, ತಮಿಳುನಾಡು ಗೆಲ್ಲುತ್ತೆ ಎಂಬ ಬರಹವು ಟಿ ಶರ್ಟ್ನಲ್ಲಿ ಇತ್ತು. ಇದಕ್ಕೆ ಸ್ಪೀಕರ್ ಗರಂ ಆದ್ರು. ರಾಜ್ಯಸಭೆಯಲ್ಲೂ ಹೀಗೆ ಇತ್ತು. ಯುಪಿಎ ಮೀರತ್ನಲ್ಲಿ ಪ್ರಿಯಕರನ ಜೊತೆಗೆ ಸೇರಿ ಪತಿಯನ್ನೇ ಕೊಲೆ ಮಾಡಿದ್ಲಲ್ಲ ಅವಳು, ಆ ಪತ್ನಿಯ ಕೀಚಕ ಕೃತ್ಯ ದೇಶವನ್ನೇ ಬೆಚ್ಚಿಬೀಳಿಸಿತು. ಇದೀಗ ಕಿರಾತಕಿ ಮಗಳ ವಿರುದ್ಧ ಪೋಷಕರೇ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗಳನ್ನ ಗಲ್ಲಿಗೇರಿಸಿ ಆಕೆಗೆ ಬದುಕುವ ಅರ್ಹತೆ ಇಲ್ಲ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಇನ್ನು ಆ ಡ್ರಮ್ನ ವಿಚಾರದಲ್ಲಿ ಏನಿತ್ತಲ್ಲ ಅದನ್ನ ಮಗುನೇ ಹೇಳಿದೆ ಅಂತ, 6 ವರ್ಷದ ಮಗಳೇ ಅಕ್ಕಪಕ್ಕದ ಮನೆಯವರಿಗೆಲ್ಲ, ಅಪ್ಪ ಡ್ರಮ್ನಲ್ಲಿ ಇದ್ದಾರೆ ಅಂತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಪಟ್ಟಣದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಹೊಸಪೇಟೆಯಲ್ಲೂ ಕೂಡ ಮಳೆಯಾಗಿದೆ. ಮೊದಲ ಮಳೆಗೆ ಮಕ್ಕಳು ಖುಷಿಯಿಂದ ಆಟ ಆಡಿದ್ದಾರೆ. ಹಾವೇರಿಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಆಯಿತು. ಬಾಲಕರ ಹಾಸ್ಟೆಲ್ಗೆ ನೀರು ನುಗ್ಗಿದೆ. ವಿದ್ಯಾರ್ಥಿಗಳ ಹಾಸಿಗೆಗಳು ತೊಪ್ಪೆಯಾಗಿವೆ. ದಾವಣಗೆರೆ, ಬಾಗಲಕೋಟೆಯಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ತುಂತುರು ಮಳೆಯಾಗಿದೆ. ಬೇಸಿಗೆ ಪರಿಣಾಮ ಕಾಡು ಪ್ರಾಣಿಗಳು ಕುಡಿಯುವ ನೀರಿಗಾಗಿ ಅಲೆದಾಡ್ತಾ ಇವೆ. ಕಾಡಾನೆ ಭೀಮಾ ನೀರಿಗಾಗಿ ಹಾಸನದ ಕ್ಯಾನಹಳ್ಳಿ ಗ್ರಾಮಕ್ಕೆ ಹೋಗಿದ್ದ. ಕನಕಪುರ ತಾಲೂಕಿನ ಕಾಡಾನೆಯೊಂದು ಬಿಸಿಲಿಗೆ ನಿತ್ರಾಣಗೊಂಡು 3 ದಿನ ನಿಂತಲ್ಲೇ ನಿಂತಿದೆ. ಮಾಹಿತಿ ನೀಡಿದರೂ ಕೂಡ ಅಧಿಕಾರಿಗಳು ಬಂದಿಲ್ಲ. ಅರಣ್ಯ ಇಲಾಖೆಗಳು ಆಕ್ರೋಶ ವ್ಯಕ್ತವಾಗಿದೆ.